ಏನಿದು ತಾವು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೀರಿ, ಏನು ಉದ್ದೇಶ ಅಂತೇಳಿ? ನನ್ನ ಹೆಸರು ಬಸವರಾಜ್ ಅಂತೇಳಿ, ಕರ್ನಾಟಕ ಪ್ರಾಂತ ಕೃಷಿ ಗುರುಗಳ ಸಂಘದ ಜಿಲ್ಲಾಧ್ಯಕ್ಷರು. ಶಿವಣ್ಣ ಬೆಳಕಲ್ ಅಂತೇಳಿ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿಗಳು. ಇವತ್ತು ನಾವು ಜಿಲ್ಲಾಧಿಕಾರಿಗೆ ಒಂದು ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ವಿ. ಇವತ್ತು ನೀರಾವರಿಯಲ್ಲಿ ಇರ್ತಕ್ಕಂಥ ಭಾಗ ಇವತ್ತೇನು ಭತ್ತ ಕಟಾವಕ್ಕೆ ಬಂದೈತಿ. ಆ ಭತ್ತ ಕಟಾವಕ್ಕೆ ಬಂದದ್ದು ಇವತ್ತು ರೈತರ ಕೈಗೆ ಸಿಗ್ತಾ ಇಲ್ಲ. ಯಾಕಂದರೆ ಮಳೆರಾಯ ಕಣ್ಮುಚ್ಚಿ ಮಳೆಯಿಂದ ಇವತ್ತು ಸಾಕಷ್ಟೆಲ್ಲ ಬೆಳೆ ಹಾನಿಯಾಗಿ ಹೋಗಿಬಿಟ್ಟವ. ಗಾಳಿ ಮಳೆಗೆಲ್ಲ ಗದ್ದೆ ನೆಲಕ್ಕೆಲ್ಲ ಇದ್ಬಿಟ್ಟ ನೆಲಕ್ಕೆ. ಆ ಮಿಷನ್ ಕೊಯ್ಲಿಕ್ಕೆ ಇವತ್ತು ಒಂದು ಎಕರೆಗೆ 3 ತಾಸು ಆಗುತ್ತಾ. ಒಂದು ತಾಸಿಗೆ 3,000 ರೂಪಾಯಿ ಇವತ್ತು ಕೊಡ್ಬೇಕು ರೈತರು. ಹಾಗಾಗಿ ರೈತರು ಖರ್ಚು ಮಾಡಿದಂಥ ಇವತ್ತು ಏನು ಸರಿಸುಮಾರು 50ರಿಂದ 60,000 ರೂಪಾಯಿ ಏನು ಖರ್ಚಾಗ್ತೈತಿ ಒಂದು ಎಕರೆಗೆ. ಇವತ್ತು ಅದರಲ್ಲಿ ಬರ್ತಕ್ಕಂಥ ಲಾಭ ಮಾತ್ರ ಇವತ್ತು ಬರ್ತಾಯಿಲ್ಲ ಸರಿಯಾದ ರೀತಿಯಲ್ಲಿ. ಮತ್ತು ರೇಟ್ ಕೂಡ ಕುಸ್ತು ಹೋಗೈತಿ. ಯಾಕಂತಂದರೆ 14,500 ರೂಪಾಯಿ ಇವತ್ತು ಮಾರಾಟ ಮಾಡಿದಪ್ಪ ಅಂದ್ರೆ ಹೋದ ಸಲ 75 kgಗೆ 2,000-2,500 ರೂಪಾಯಿ ತಾನು ಇವತ್ತೆಲ್ಲ ರೇಟ್ ಮಾರಿತ್ತು. ಈ ಸಲ ಮಾತ್ರ ರೇಟ್ ಕುಸ್ತೈತೆ. ಹಂಗಾಗಿ ಈಗ ಜಿಲ್ಲಾಧಿಕಾರಿಗಳು ಇದನ್ನು ಮಧ್ಯಪ್ರವೇಶ ಮಾಡಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು. ರೈತರಿಗೆ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿ ರೈತರಿಗೆ ಆಗುವಂಥ ತೊಂದರೆಗಳು ಮತ್ತು ಬೆಳೆ ನಷ್ಟ ಪರಿಹಾರ ಕೊಟ್ಟಿಲ್ಲ. ಮತ್ತು ಮಾಗಣಿ ಅಷ್ಟೇ ಅಲ್ಲ, ಮತ್ತು ಒಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜೋಳ ಕೂಡ ನಾಶ ಆಗೈತಿ. ಇವತ್ತೆಲ್ಲ ತೊಗರಿ ನಾಶಲೆ ಹಾಕೈತೇವ. ಏನು ಬೇಡಿಕೆ ತಮ್ಮದೀಗ? ನಮ್ಮ ಬೇಡಿಕೆ ರೈತರಿಗೆ ಭತ್ತಕ್ಕೆ ಬೆಳೆದಂಥ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಆಗಬೇಕು. ಕನಿಷ್ಠ 4,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಆಗಬೇಕು. ರೈತರಿಗೆ ಒಟ್ಟೆಪ್ಪ ಅಂತಂದ್ರೆ ಒಂದಷ್ಟು ಅನುಕೂಲ ಆಗುತ್ತೆ. ಮತ್ತು ಪರಿಹಾರ ಕೊಡಬೇಕು. ರೈತರಿಗೆ ಬೆಳೆ ನಷ್ಟ ಏನಾಗೈತಿ, ಈಗೆಲ್ಲ ಬಿದ್ದು ನಾಶ ಆಗೈತಿ. ಎಕರೆಗೆ 50 ಬರ್ತಕ್ಕಂಥದ್ದು ಇವತ್ತು 25-30 ಚೀಲ ಬರಕತ್ತೈತಿ. ಹಾಗಾಗಿ ಅವ್ರಿಗೆ ಪರಿಹಾರ ಕೊಡಬೇಕಂತೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತೆಲ್ಲ ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕುಲಕರ್ತರ ಸಂಘಟನೆಯಿಂದ ಜಂಟಿಯಾಗಿ ಇವತ್ತೊಂದು ಸಾಂಕೇತಿಕ ಒಂದು ಮನವಿ ಪತ್ರ ಕೊಡ್ತಿದ್ವಿ. 2-3 ದಿವಸದಿಂದ ಇದೇನಾದರೂ ಖರೀದಿ ಕೇಂದ್ರ ಪ್ರಾರಂಭ ಮಾಡಲ್ಲ ಅಂತಂದ್ರೆ ನಾವು ಇಡೀ ಜಿಲ್ಲೆ ತುಂಬಿ ಇವತ್ತೆಲ್ಲ ಹೋರಾಟ ಮಾಡಿ ಬೀದಿಗಿಡಬೇಕಾಗತ್ತೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೈಟ್, ಥ್ಯಾಂಕ್ ಯು.